ವೆಲ್ಕಮ್ ಟು ಐಹೊಳೆ. ಐಹೊಳೆಯಲ್ಲಿ ಏನೇನಿದೆ, ಐಹೊಳೆಯ ಸುತ್ತಲೂ ಏನೇನಿದೆ, ಐಹೊಳೆಯ ಪ್ರಾಮುಖ್ಯತೆ ಏನು, ಐಹೊಳೆಯ ವೈಭವ ಹೇಗಿತ್ತು ಮತ್ತು ಈಗ ಹೇಗಿದೆ, ಐಹೊಳೆಯನ್ನು ಆಳಿದ ರಾಜವಂಶ ಯಾವುದು, ರಾಜವಂಶದ ಪತನ ಹೇಗಾಯಿತು, ಈ ರೀತಿ ಐಹೊಳೆಯ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅಡ್ವೆಂಚರ್ ಟೂರಿಸ್ಟ್ AAY ಚಾನಲ್ಗೆ ಸ್ವಾಗತ ಸುಸ್ವಾಗತ. ಐಹೊಳೆ ಈ ಗ್ರಾಮವು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿದೆ. ಗ್ರಾಮ ನಾಮಗಳ ಅಧ್ಯಯನವನ್ನು ಸ್ಥಳೀಯ ಭೌಗೋಳಿಕ, ರಾಜಕೀಯ, ಸಾಂಸ್ಕೃತಿಕ ಸ್ವರೂಪ ಹಾಗೂ ಇತಿಹಾಸಗಳನ್ನು ತೆರೆದು ತೋರಿಸುತ್ತವೆ. ಯಾವುದೇ ಗ್ರಾಮವನ್ನು ತೆಗೆದುಕೊಂಡರೂ ಅಲ್ಲಿ ಪಂಡಿತ, ಪಾಮರ ಮತ್ತು ನಿಜ ಎಂಬ 3 ಬಗೆಯ ನಿಷ್ಪತ್ತಿಗಳು ಕಂಡುಬರುತ್ತವೆ. ಪಂಡಿತ ನಿಷ್ಪತ್ತಿಯ ಪ್ರಕಾರ ಐಹೊಳೆಯನ್ನು ಶಾಸನಗಳಲ್ಲಿ ಆರ್ಯಪುರ ಮತ್ತು ಐಪುರಿ ಎಂದು ಕರೆಯಲಾಗಿದ್ದು, ಇವು ಸಂಸ್ಕೃತೀಕರಣವಾದ ಪಂಡಿತ ನಿಷ್ಪತ್ತಿಗಳಾಗಿವೆ. ಪ್ರಾಚೀನ ಕಾಲದಲ್ಲಿ ಐಹೊಳೆಯಲ್ಲಿ 4 ವೇದಗಳನ್ನು ಅಧ್ಯಯನ ಮತ್ತು ಅಧ್ಯಾಪನ ಮಾಡುತ್ತಿದ್ದ 500 ಮಹಾನ್ ಪಂಡಿತರು ವಾಸವಾಗಿದ್ದರು. ಹೀಗಾಗಿ ಇದನ್ನು ಆರ್ಯಗ್ರಾಮ ಎಂದು ಕರೆಯಲಾದಂತೆ ತೋರುತ್ತದೆ. ಪಾಮರ ನಿಷ್ಪತ್ತಿಗಳ ಪ್ರಕಾರ ಜಮದಗ್ನಿ ಮತ್ತು ರೇಣುಕಾದೇವಿ ದಂಪತಿಗಳ ಮಗನಾದ ಪರಶುರಾಮನು ತನ್ನ ತಂದೆ ಜಮದಗ್ನಿಯನ್ನು ಕ್ಷತ್ರಿಯರು ಸಂಹರಿಸಿದ ಕಾರಣ ಅವರ ವಿರುದ್ಧ 21 ಬಾರಿ ಯುದ್ಧ ಕೈಗೊಂಡು ಅವರನ್ನು ಸಂಹಾರ ಮಾಡಿದನು. ತನ್ನ ಈ ಪಾಪ ವಿಮೋಚನೆಗಾಗಿ ಪಶ್ಚಿಮ ವಾಹಿನಿಯಾಗಿ ಹರಿಯುವ ಮಲಪ್ರಭಾ ನದಿಯಲ್ಲಿ ತನ್ನ ಪರಶುವನ್ನು ತೊಳೆದನು. ಆಗ ಆ ನೀರು ಕೆಂಪಾಯಿತು. ಮರುದಿನ ನೀರು ತರಲು ನದಿಗೆ ಆಗಮಿಸಿದ ಮಹಿಳೆಯರು ನೀರು ಕೆಂಪಾದದ್ದನ್ನು ನೋಡಿ ಅಯ್ಯಯ್ಯ ಹೊಳೆ ಎಂದರು. ಆ ಅಯ್ಯಯ್ಯ ಎಂಬ ಉದ್ಗಾರವೇ ಐಹೊಳೆ ಗ್ರಾಮನಾಮಕ್ಕೆ ಕಾರಣವಾದಂತೆ ತೋರುತ್ತದೆ. ಅಲ್ಲದೆ ಈ ಗ್ರಾಮದಲ್ಲಿ ಅಯ್ಯನವರು ಅಂದರೆ ಜಂಗಮರು ಬಹುಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಹೀಗಾಗಿ ಇದು ಅಯ್ಯನವರ ಹಳ್ಳಿ, ಐವಳ್ಳಿ, ಐಹೊಳೆ ಆಗಿರಲೂಬಹುದು. ಇನ್ನು ನಿಜ ನಿಷ್ಪತ್ತಿಯ ಪ್ರಕಾರ ಸಮಕಾಲೀನ ಅನೇಕ ಶಾಸನಗಳಲ್ಲಿ ಈ ಗ್ರಾಮಕ್ಕೆ ಅಯ್ಯವಳೆ, ಅಯ್ಯವಳಿ, ಅಯಾವಳು, ಅಯ್ಯವಳಿಗೆ, ಅಯ್ಯವೋಳಿ, ಅಯ್ಯವೋಳು, ಅಯ್ಯವಳೆ, ಐವಳೆ, ಐವಾಳಿ, ಐವೇಳ, ಅಯವಾಳಿ, ಅಯಾವ, ಅಯ್ಯಪೊಳಲ ಎಂಬ ರೂಪಗಳು ಕಂಡುಬರುತ್ತವೆ. ಕಾಲಕ್ರಮೇಣ ಅಯ್ಯವೋಳೆ ಎಂಬುದನ್ನು ಐಹೊಳೆ ಎಂದು ಕರೆದಿರುವ ಸಾಧ್ಯತೆ ಇದೆ. ಇಲ್ಲಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ದುರ್ಗಾ ದೇವಾಲಯವನ್ನು ನಾವೀಗ ನೋಡುತ್ತಿದ್ದೇವೆ. ಇಲ್ಲಿಯ ವಿಶೇಷ ತಿಳಿಯುವುದಾದರೆ, ಇದು ಕೋಟೆಯ ಅಂದರೆ ದರ್ಗಾ ಹತ್ತಿರ ಇರುವುದರಿಂದ ಇದನ್ನು ದುರ್ಗಾದೇವಿ ದೇವಾಲಯ ಎಂದು ಕರೆಯಲಾಗುತ್ತದೆ. ಇದು ಇಮ್ಮಡಿ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಆಟದ ಅಳಿಯ ಕೋಮಾರಸಿಂಗ ಎಂಬಾತನಿಂದ ನಿರ್ಮಾಣವಾಯಿತು. ಇದು ಮೂಲತಃ ಸೂರ್ಯ ದೇವಾಲಯವೆಂಬ ಸಮಕಾಲೀನ ಶಾಸನಗಳಿಂದ ಮನದಟ್ಟಾಗುತ್ತದೆ. ಇದರ ತಲವಿನ್ಯಾಸವು ಗಜವೃಷ್ಟಾಕಾರ ವಿನ್ಯಾಸದಲ್ಲಿದೆ. ಇದು ಎತ್ತರವಾದ ಜಗತಿಯ ಮೇಲೆ ನಿರ್ಮಾಣವಾಗಿದೆ. ಇದರಲ್ಲಿ ಗರ್ಭಗೃಹ, ಪ್ರದಕ್ಷಿಣಾಪಥ, ಸಭಾಮಂಟಪ, ಕೈಸಾಲೆ ಮತ್ತು ಮುಖಪಂಟಪ, ಅರೆತೆರದ ಇನ್ನೊಂದು ಪ್ರದಕ್ಷಿಣಾಪಥವಿದೆ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯಕ್ಕೆ ಉತ್ತರ ಮತ್ತು ದಕ್ಷಿಣದಿಂದ ಪ್ರವೇಶಿಸಲು ಮೆಟ್ಟಿಲುಗಳಿರುವುದು ವಿಶೇಷ. ಹೊರಗಿನ ಪ್ರದಕ್ಷಿಣಾಪಥದಲ್ಲಿ 11 ದೇವಕೋಷ್ಠಗಳಿವೆ. ಪ್ರತಿಯೊಂದರ ಮೇಲೂ ವಿವಿಧ ಶೈಲಿಯ ನಾಸಿಕಗಳಿರುವುದನ್ನು ಕಾಣಬಹುದಾಗಿದೆ. ಭಿತ್ತಿಗಳ ಮಧ್ಯದಲ್ಲಿ ಸ್ವಸ್ತಿಕ್, ಹೂವು, ಮತ್ಸ್ಯಚಕ್ರ, ಹೂಚಕ್ರ, ವಿವಿಧ ಅಲಂಕಾರಿಕ ಜಲಾಂಧ್ರಗಳಿವೆ. ಇವುಗಳ ಮೇಲೂ ನಾಸಿಕ ಮತ್ತು ಮಕರ ತೋರಣಗಳ ರಚನೆಗಳಿವೆ. ದೇವಕೋಷ್ಠದಲ್ಲಿದ್ದ ಶಿಲ್ಪಗಳಲ್ಲಿ ಕೆಲವು ಮಾತ್ರ ಉಳಿದುಕೊಂಡಿವೆ. ಇಲ್ಲಿ ಪ್ರಮುಖವಾಗಿ ನಂದಿವಾಹನ, ಶಿವ, ನರಸಿಂಹ, ಗರುಡವಾಹನ, ವಿಷ್ಣು, ವರಾಹ, ಮಹಿಷಾಸುರ ಮರ್ದಿನಿ ಮತ್ತು ಹರಿಹರ ಶಿಲ್ಪಗಳನ್ನು ಗಮನಿಸಬಹುದಾಗಿದೆ. ಈ ದೇವಾಲಯದ ಮುಖ್ಯ ದ್ವಾರ ಬಂಧವನ್ನು ಅತ್ಯಂತ ಸುಂದರವಾಗಿ ಕಂಡರಿಸಲಾಗಿದೆ. ಇದರಲ್ಲಿ ಅಲಂಕಾರಗಳನ್ನು ಪಂಚಶಾಖೆಗಳಲ್ಲಿ ಕೆತ್ತನೆ ಮಾಡಲಾಗಿದೆ. ಇದು ನಾಗ, ತಲಾ, ಸ್ತಂಭ, ನರ ಮತ್ತು ಮಕರ ಶಾಖೆಗಳನ್ನು ಒಳಗೊಂಡಿದೆ. ಗಂಗಾ ಮತ್ತು ಯಮುನಾ ಪವಿತ್ರ ನದಿಗಳ ಕಲ್ಪನೆ ಮತ್ತು ಇಕ್ಕೆಲಗಳಲ್ಲಿರುವ ಶಿಲ್ಪಗಳು ರವಿವರ್ಮನ ಕಲಾಕೃತಿಗೆ ಸ್ಫೂರ್ತಿಯಾಗಿವೆ. ಮುಖಮಂಟಪದ ವಿತಾನದಲ್ಲಿ ಮತ್ಸ್ಯಚಕ್ರ ಮತ್ತು ನಾಗರಾಜನ ಉಬ್ಬು ಶಿಲೆಗಳಿವೆ. ಕೈಸಾಲೆಯ ಮಂಟಪದ 2 ಬದಿಗೂ ರಾಮಾಯಣದ ಕಥಾ ನಿರೂಪಣೆಯ ಶಿಲ್ಪಗಳನ್ನು ಕಂಡರಿಸಲಾಗಿದೆ. ಆಕಾಶದಲ್ಲಿ ಮೋಡಗಳ ಮಧ್ಯದಲ್ಲಿ ಹಾರುತ್ತಿರುವ ಗಂಧರ್ವ ದಂಪತಿಗಳ ಶಿಲ್ಪಗಳು ನಿಜಕ್ಕೂ ಆನಂದವನ್ನುಂಟು ಮಾಡುತ್ತವೆ. ಗರ್ಭಗೃಹದ ಮೇಲೆ ರೇಖಾನಗರ ಶೈಲಿಯ ಶಿಖರವಿದೆ. ಇದರ ಮೇಲ್ಭಾಗದಲ್ಲಿದ್ದ ಆಮಲಕ ಶಿಲೆಯು ಕೆಳಗೆ ಬಿದ್ದಿದೆ. ದೇವಾಲಯವು ಯು ಆಕಾರದಲ್ಲಿದೆ. ಐಹೊಳೆ ಗ್ರಾಮನಾಮದ ಪೂರ್ವಪದದಲ್ಲಿ ಬರುವ ಅಯ್ಯ ಎಂಬ ವ್ಯಕ್ತಿನಾಮವು ವಾಚವರ್ತಕ ಅಂದರೆ ಉನ್ನತ ವರ್ಗಕ್ಕೆ ಸೇರಿರಬಹುದಾಗಿದೆ. ಯಾಕಂದರೆ ಪ್ರಾಚೀನ ಮತ್ತು ಮಧ್ಯಯುಗೀನ ಕನ್ನಡ ನಾಡಿನ ಇತಿಹಾಸದಲ್ಲಿ ಐಹೊಳೆಯು ಅಯ್ಯಾವೊಳೆ ಐನೂರ್ವರು ಎಂಬ ವ್ಯಾಪಾರಿ ಮಹಾಸಂಘದ ಪ್ರಧಾನ ಕೇಂದ್ರವೆಂದು ಉಲ್ಲೇಖವಾಗಿರುವುದರಿಂದ ಈ ವ್ಯಕ್ತಿವರ್ತಕ ಶ್ರೇಷ್ಠವಾಗಿರುವ ಸಂಭವವಿದೆ. ಇದರಿಂದ ಇಲ್ಲಿಯ ಪೂರ್ವಾಪರ ಅಯ್ಯ ಅಂದರೆ ವರ್ತಕ ಶ್ರೇಷ್ಠ ವ್ಯಕ್ತಿ ಎಂಬ ಅಂಕಿತ ನಾಮವಾಚಿ ಇಲ್ಲಿದೆ. ಇದು ತಂದೆ ಎಂಬ ಗೌರವಾರ್ಥವಾಗಿದ್ದು ಉತ್ತರದ ಪೊವಿಲ್ ಪಟ್ಟಣ ಸೂಚಿಯಾಗಿದೆ. ಹೀಗಾಗಿ ಐಹೊಳೆ ಈ ನಾಡಿನ ಮಧ್ಯಯುಗೀನ ಸಮಾಜದಲ್ಲಿ ಉನ್ನತ ವರ್ಗಕ್ಕೆ ಸಂಬಂಧಿಸಿದ ಈತನ ಹೆಸರಿನಲ್ಲಿ ತಲೆ ಎತ್ತಿದ್ದ ಪಟ್ಟಣವೆಂದು ಸ್ಪಷ್ಟವಾಗುತ್ತದೆ. ಚಾಲುಕ್ಯರು ಕ್ರಿಸ್ತ
ದಶಕ ಸುಮಾರು 6ರಿಂದ 8ನೇ ಶತಮಾನದ ಕಾಲಾವಧಿಯಲ್ಲಿ ಪ್ರಸ್ತುತ ಗ್ರಾಮದ ಪರಿಸರದಲ್ಲಿ 120 ದೇವಾಲಯ ಮತ್ತು 4 ಗುಹಾಲಯಗಳನ್ನು ನಿರ್ಮಿಸಿದ್ದಾರೆ. ಇವುಗಳ ನಿರ್ಮಾಣಕ್ಕೆ ಸ್ಥಳೀಯ ಕೆಂಪು ಮರುಳ ಶಿಲೆಗಳನ್ನು ಬಳಸಲಾಗಿದೆ. ಇದು ನೈಸರ್ಗಿಕವಾಗಿ ಬೇಗನೆ ನಾಶವಾಗುವ ಗುಣವನ್ನು ಹೊಂದಿರುವುದರಿಂದ ಕೆಲವು ದೇವಾಲಯಗಳು ನಾಶವಾಗಿರಬಹುದಾಗಿದೆ. ಸುಮಾರು 50ರಿಂದ 60 ವರ್ಷಗಳ ಹಿಂದೆ ಸ್ಥಳೀಯರು ಈ ದೇವಾಲಯಗಳಲ್ಲಿ ತಿಳಿದೋ ತಿಳಿದಿದೆಯೋ ಇವುಗಳಲ್ಲಿ ಬಂಗಾರದ ನಾಣ್ಯಗಳು ಸಿಗುವುದೆಂಬ ಕಲ್ಪನೆಯಿಂದ ಇವುಗಳನ್ನು ಅಗೆದು ಹಾಳು ಮಾಡಿದ್ದಾರೆ. ಚಾಲುಕ್ಯರು ಆಡಳಿತದ ಅನುಕೂಲಕ್ಕಾಗಿ ತಮ್ಮ ಸಾಮ್ರಾಜ್ಯವನ್ನು ಮಹಾರಾಷ್ಟ್ರಕ, ರಾಷ್ಟ್ರಕ, ವಿಷಯ, ನಾಡು ಮತ್ತು ಗ್ರಾಮಗಳನ್ನಾಗಿ ವರ್ಗೀಕರಿಸಿದ್ದರು. ರಾಷ್ಟ್ರದ ಕನಿಷ್ಠ ಘಟಕ ಗ್ರಾಮವಾಗಿತ್ತು. ಕರ್ನಾಟಕ ಬಲ ಎಂದು ಪ್ರಸಿದ್ಧವಾಗಿದ್ದ ಇವರ ಸೈನ್ಯದಲ್ಲಿ ಕಾಲ್ದಳ, ಅಶ್ವಬಲ, ಗಜಬಲ, ನೌಕಾಬಲಗಳು ಪ್ರಧಾನವಾಗಿದ್ದವು. ಕನ್ನಡವು ಆಡಳಿತ ಭಾಷೆಯಾಗಿ ಪ್ರಚಲಿತದಲ್ಲಿತ್ತು. ಇವರ ಲಾಂಛನ ವರಾಹವಾಗಿತ್ತು. ದೇಶ ವಿದೇಶಗಳೊಡನೆ ವ್ಯಾಪಾರ ಸಂಪರ್ಕವಿತ್ತು. ಮದ್ಯಪಾನ ಸಾಮಾನ್ಯವಾಗಿತ್ತು. ಅಲಂಕಾರ ಪ್ರಿಯರಾಗಿದ್ದರು. ಪಕ್ಷಿ ಸಾಕಾಣಿಕೆ, ಗೂಳಿ ಕಾಳಗ, ಆನೆ ಕಾಳಗ, ಹಾಡು, ವಾದ್ಯ ನುಡಿಸುವಿಕೆ, ನರ್ತನ, ಜೂಜು ಸಮಕಾಲೀನ ಹವ್ಯಾಸಗಳಾಗಿದ್ದವೆಂಬುದು ಶಿಲ್ಪ ಮತ್ತು ಶಾಸನಾದಿಗಳ ಮೂಲಕ ಸ್ಪಷ್ಟವಾಗುತ್ತದೆ. ಇವರು ಮೂಲತಃ ವೈಷ್ಣವರು. ತರುವಾಯ 1ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಶೈವರಾದರು. ಪರಧರ್ಮ ಸಹಿಷ್ಣರಾದರು. ಇವರು ಜೈನ, ಬೌದ್ಧ ಧರ್ಮಗಳಿಗೂ ಆಶ್ರಯ ಪ್ರೋತ್ಸಾಹ ನೀಡಿದರು. ಸಮಕಾಲೀನ ಜನ ಓದಿನಲ್ಲಿ ಆಸಕ್ತರಾಗಿದ್ದರು. ಆಶ್ರಯ ಘಟಕ ಸ್ಥಾನ, ಮಠ, ಅಗ್ರಹಾರ ಮತ್ತು ದೇವಾಲಯಗಳನ್ನು ಅಧ್ಯಯನ ಮತ್ತು ಅಧ್ಯಾಪನ ಕೇಂದ್ರಗಳಾಗಿದ್ದವು. ಈ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ವಿಶೇಷವಾಗಿ ಬೆಳೆದು ಬಂದಿದೆ. ಇದಕ್ಕೆ ರವಿಕೀರ್ತಿಯ ಐಹೊಳೆಯ ಪ್ರಶಸ್ತಿ ಶಾಸನ, ವಿಜಯಾಂಕನ, ಕೌಮುದಿ ಮಹೋತ್ಸವ ನಾಟಕ, ಕಪ್ಪೆ ಅರಭಟ್ಟನ ಕನ್ನಡದ ಮೊದಲ ತ್ರಿಪದಿ ಶಾಸನ ನಿದರ್ಶನಗಳಾಗಿವೆ. ಸ್ತ್ರೀಯರಿಗೆ ಸಾಮಾಜಿಕವಾಗಿ ಗೌರವ ಸ್ಥಾನಮಾನಗಳಿದ್ದವು. ವಿನಾಪೋಟ ಎಂಬ ವೇಶ್ಯೆಯು ದೇವಾಲಯಕ್ಕೆ ದತ್ತಿ ಕೊಟ್ಟಿದ್ದಾಳೆ. ವಿಧವೆಯರಿಗೆ ಸಾಮಾಜಿಕ ಸ್ಥಾನಮಾನ ನೀಡಲಾಗಿತ್ತು. ಒಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ಚಾಲುಕ್ಯರ ಕಾಲದಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ ಉತ್ಕೃಷ್ಟತೆಯನ್ನು ಹೊಂದಿತ್ತು. ಸ್ನೇಹಿತರೆ, ನಿಮ್ಮಲ್ಲಿ ಸುಮಾರು ಜನ ವಿಡಿಯೋನ ನೋಡ್ತಾ ಇದ್ದೀರಿ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬು ನಮಗೆ ಇನ್ನೂ ಈ ರೀತಿ ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಹಾಗೂ ಹೆಚ್ಚಿನ ಜನಕ್ಕೆ ಇದನ್ನು ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ನ ದಯವಿಟ್ಟು ಫಾಲೋ ಮಾಡಿ ಹಾಗೂ ಅಡ್ವೆಂಚರ್ ಟೂರಿಸ್ಟ್ AAY ಯೂಟ್ಯೂಬ್ ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.